मनसा स्मरामि वसिष्ठवामदेवादिवन्दितं महागणपतिं मनसा स्मरामि महागणपतिं महादेवसुतं. ಅದೇ ರೀತಿಯಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದ ನಮ್ಮ ಪರಿಸರದ ಒಬ್ಬರು ಸಾಮಾಜಿಕ ಚಿಂತಕಿ, ಧಾರ್ಮಿಕ ಚಿಂತಕಿ ಆಗಿರುವಂಥ ಅರುಷಾ ಸುಧಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಬಗ್ಗೆ ಹೇಳೋದಾದರೆ, ಸುಧಾಕರ್ ಶೆಟ್ಟಿ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಸಂಸ್ಥೆ ನಮಗೆಲ್ಲರಿಗೂ ಚಿರಪರಿಚಿತ, ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ. ಅವರ ಧರ್ಮಪತ್ನಿಯಾಗಿರುವಂಥ ಅರುಷಾ ಅಕ್ಕನವರು ಹಲವಾರು ಧಾರ್ಮಿಕ ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ನಮ್ಮ ಮುಗ್ರೋಡಿ ಪರಿಸರದ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯಲ್ಲಿ ಸತತವಾಗಿ ಅಲ್ಲಿಯ ಭಜನೆಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಅಲ್ಲಿಯ ಸಂಘದ ಗೌರವಾಧ್ಯಕ್ಷರಾಗಿ ನಮ್ಮ ಪರಿಸರವನ್ನು ಒಂದು ಒಳ್ಳೆಯ ಧಾರ್ಮಿಕ ಚಿಂತನ ಕೇಂದ್ರದಿಂದ ಸಾಗಲಿಕ್ಕೆ ಮೂಲ ಕಾರಣ ನಮ್ಮ ಅರುಷಾ ಸುಧಾಕರ್ ಶೆಟ್ಟಿ ಅವರಿಗೆ ನಾವು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಶ್ರೀಮತಿ ಲತಾ ಜಿ ಭಟ್ ಕೊಪ್ಪಲಕಾಡು ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. श्यामला मातरं वन्दे मातरं शुभ्रजोत्स्ना पुलकितयामिनी पुल्लकुसुमित द्रमदलशोभिनी सुहासिनी सुमधुर सुखधावरदा मातरं वन्दे मातरं कोटि कोटि कंठ कलकल निनाद करने कोटि कोटि भुजैर् धृत कर करवाले बहुबलधारिणीं नमामि तारिणीं रिपुदलवारिणीं मातरं वन्दे मातरं तुमि विद्या तुमि धर्मा तुमि हृदि तुमि मर्मा त्वं हि प्राणाः शरीरे बाहुते तुमि मा शक्ति हृदये तुमि मा भक्ति तुम्हारे गणिमा हृदि मंदिरे मंदिरे वन्दे मातरं त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलामलाम् अतुलां सुजलां सुफलां मातरं वन्दे श्यामलां सरलां सुस्मितां भूषितां धरणीं भर
वंदे मातरम। बोलो भारत माता की। ಆ ಬಿಸಿಲಿನಲ್ಲಿ, ಆ ಬಿಸಿಲಿನ ಬೇಗೆಯಲ್ಲಿ ಬಿಸಿಯಾಗಿದ್ದಂಥ ಕಾಂಕ್ರೀಟ್ ನೆಲದ ಮೇಲೆ ಪುಟ್ಟ ಪುಟಾಣಿಗಳು, ಮಕ್ಕಳು ಸೇರಿದಂತೆ ಬರಿಗಾಲಲ್ಲಿ ಭಜನೆಗಳನ್ನು ಹಾಡ್ತಾ ದೇಶಭಕ್ತ ಮಹಾಪುರುಷರ ವೇಷವನ್ನು ಧರಿಸಿದಂಥ ಮುಂದಿನ ಭವಿಷ್ಯದ ಭಾರತದ ನಿರ್ಮಾತೃ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಭವ್ಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಮನಸ್ಸು ತುಂಬ ಭಾವನಾತ್ಮಕವಾದ ಈ ಕಾರ್ಯಕ್ರಮದಲ್ಲಿ ತಯಾರಾಗ್ತಾ ಇದೆ. ಮೊದಲಿಗೆ ತಾಲೂಕು ಹಿಂದೂ ಸಂಗಮ ಸಮಿತಿಯವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳಲಿಕ್ಕೆ, ಅಭಿನಂದನೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದು ಮಾತ್ರ ಅಲ್ಲ, ಇದೊಂದು ಯಶಸ್ವಿಯಾಗುವ ರೀತಿಯಲ್ಲಿ ಸಣ್ಣ ಸಣ್ಣ ಸಂಗತಿಯನ್ನು ಗಮನಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಇದೊಂದು ವಿಶೇಷ ಸನ್ನಿವೇಶ. ಭಾರತ ಇದೊಂದು ಹಿಂದೂ ದೇಶ. ಜಗತ್ತಿನ ಇಡೀ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಅನೇಕ ದೇಶಗಳು ಬದುಕುಳಿದಿದೆ, ಅನೇಕ ದೇಶಗಳು ತಮ್ಮ ಸಂಸ್ಕೃತಿಯನ್ನು ಕಳೆದುಕೊಂಡಿದೆ. ಅತ್ಯಂತ ಪ್ರಾಚೀನ ನಾಗರಿಕತೆ ಗ್ರೀಸ್ ನಾಗರಿಕತೆ, ಗ್ರೀಕ್ ಅಂತ ನಾವು ಕೇಳಿದ್ದೇವೆ. ಆದರೆ ಒಂದು ಸಣ್ಣ ಆಘಾತದಲ್ಲಿ ಆ ಇಡೀ ನಾಗರಿಕತೆ ತನ್ನ ನಾಶದ ಅಂಚಿಗೆ ಹೋಗಿಬಿಡುತ್ತು. ಇವತ್ತು ಗ್ರೀಕ್ ನಾಗರಿಕತೆ ಇಲ್ಲ. ಅದೇ ರೀತಿ ಮೆಸೊಪೊಟೋಮಿಯಾ, ಬಬಲೋನಿಯಂ, ಅನೇಕ ನಾಗರಿಕತೆಗಳು ಚರಿತ್ರೆಯ ಆಕ್ರಮಣಗಳಿಗೆ ತುತ್ತಾಗಿ ತಮ್ಮ ಇಡೀ ಸತ್ವವನ್ನು ಕಳ್ಕೊಂಡು ನಾಶ ಆಯಿತು. ಆದರೆ ಕಳೆದ 2,500 ವರ್ಷಗಳಿಂದ ಹಿಂದೂ ಸಂಸ್ಕೃತಿಯ ಮೇಲೆ ಅನೇಕ ಆಘಾತಗಳಾದರೂ ಕೂಡ ಹಿಂದೂ ಸಂಸ್ಕೃತಿ ಇದೆಲ್ಲವನ್ನು ಸಹಿಸಿಕೊಂಡು ಮತ್ತೆ ಪುಟಿದೆದ್ದು ನಿಲ್ಲುತ್ತಿರುವಂಥದ್ದು ಇದೊಂದು ವಿಶೇಷ ವಿಚಿತ್ರ ಸನ್ನಿವೇಶ. ಬಂಧು ಬಾಂಧವರೇ, ಈ ಇತ್ತೆ ಒಂಜಿ ಸನ್ಮಾನದ ಕಾರ್ಯಕ್ರಮ. ಈ ಸನ್ಮಾನದ ಕಾರ್ಯಕ್ರಮ ನಮ್ಮ ಆತ್ಮೀಯರಾಯನ, ನಮ್ಮ ಬಂಧುಲಾಯನ ಉಮೇಶ್ ಪಂಬದ ಗಂಧಕಾಡು. ಉಮೇಶೇರಿನ ಗುರುತೈ ಜನಕ್ಕೆ ಈ ಸೇರಿನೆಟ್ಟು ಏರೆಗಳ ಪರಿಚಯ ಜನನ ವ್ಯಕ್ತಿಯತ್ತು ಆರು ನಮ್ಮ ಒಡನಾಟ ಇತ್ತಿನಾರು ನಮ್ಮ ಊರ್ದಾರೆ ಆರೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕನವು ನಂಗೆ ಪೂರ ಭಾರಿ ಖುಷಿತ ವಿಷಯ. ಅಂಚೆನೆ ಇನಿ ನಮ್ಮ ಹಿಂದೂ ಸಂಗಮ ಆಯೋಜನಾ ಸಮಿತಿ ಈ ಸಂದರ್ಭಡು ಒಂದು ವ್ಯಕ್ತಿನ ಸನ್ಮಾನ ಮಲ್ಪಕ್ಕಂದು ಒಂದು ನಿಶ್ಚಯ ಮಾಡ್ತಿತ್ತು. ಆ ನಿಶ್ಚಯ ಏರಾವು ನಮ್ಮ ಈ ಏರಿಯಾದ ಒಂದು ಪ್ರಮುಖ ವ್ಯಕ್ತಿ ಏರನ್ನು ಅನ್ನಗ ಪ್ರತಿಯೊರಿಲ್ಲ ಆ ಏರು ಸೂಚಿಸಿರವನ್ನು ಉಮೇಶ್ ಪಂಬದರೇನು ಸೂಚಿಸಿರು. ದಯವಂಡ ಆರು ಭಾರಿ ನಿಷ್ಠವಂತೆ, ಭಾರಿ ಸತ್ಯವಂತೆ. ಈ ನಮ್ಮ ಗ್ರಾಮದ ಇಲ್ಲದ ದೈವಡಾಡು, ಗ್ರಾಮ ಸೇರಿದ ಅಪ್ಪನ ದೈವಲಾಡು, ಮಲ್ಲ ಮಲ್ಲ ದೇವಸ್ಥಾನೋಡ ಅಪ್ಪನ ದೇವರ ರಾಜಂದ ಇಲ್ಲದೆ ದೈವನ ಕಟ್ಟುನಂಚಿನ ವ್ಯಕ್ತಿಯಾರು. ನಮ್ಮ ಗ್ರಾಮ ಬಿಡ್ತು ಬೇತೆ ಗ್ರಾಮೋಡು ಪೋತುಲ ಆರದ ಈ ದೈವದ ಸೇವೆಯನ್ನು ಮಲ್ಪನಾರು. ಅಂಚಾತ ಆರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಡಿಸರ್ವ್ ಆಯ್ನ ವ್ಯಕ್ತಿನ ನಮ್ಮ ಪೂರೇರಲ್ಲ ತುಂಬ ಹೃದಯ ಆರೆಗೆ ಈ ಸನ್ಮಾನ ಮಲ್ತೊಂದುಲ್ಲ. ಅಂಚನೆ ಆರೆಡಬಹುದು ಕೇನ್ನಾಗ ಈ ಸನ್ಮಾನ ಭಾರಿ ಸಂತೋಷಲು ಒತ್ತೊಂದು ಸಮಯಕ್ಕೆ ಸರಿಯಾದ ಬೈದಿರು. ಅಂಚೆ ಆರೇನ ತುಂಬ ಹೃದಯದ ಊರೆಲ್ಲ ಒಂದು ಚಪ್ಪಾಲೆಟ್ ಆರೇನ ಸ್ವಾಗತವನ್ನು ಕೊಡಲು ಆರ್ನ ಬಗ್ಗೆ ಆರೆಗೆ ಒಂಜಿ ಸನ್ಮಾನ ಪತ್ರ ನಾನು ಈ ಹೊರ್ತುಡು ಓದುವೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಕಾವೂರು ಕೊಂಚಾಡಿ ಶ್ರೀ ರಾಮಾಶ್ರಮ ಶಾಲೆಯಲ್ಲಿ ಜನವರಿ 25ರಂದು ಆಯೋಜಿಸಲಾದ ಹಿಂದೂ ಸಂಗಮ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ದೈವಾರಾಧನೆ ಕ್ಷೇತ್ರದಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆಯ ಸೇವೆ ಸಲ್ಲಿಸುವ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿ ಗೌರವ ಪಾತ್ರರಾಗಿರುವ ಸರಳ ಸಜ್ಜನಿಕೆಯ ಪ್ರತಿರೂಪ ಹಿರಿಯ ದೈವನರ್ತಕ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಉಮೇಶ್ ಪಂಬದ ಗಂಧಕಾಡು ಅವರಿಗೆ ಗೌರವ ಆಧಾರಗಳಿಂದ ನೀಡಲಾದ ಸನ್ಮಾನ ಪತ್ರ. ತುಳುನಾಡಿನಲ್ಲಿ ದೈವಾರಾಧನೆ ಪರಮಶ್ರೇಷ್ಠ ಕೈಂಕರ್ಯ. ದೇವರಿಗೂ ಮೊದಲು ದೈವಗಳ ಆರಾಧನೆಗೆ ಪ್ರಾಶಸ್ತ್ಯ ನೀಡುವ ನಾವು ತುಳುವರು ದೈವಗಳ ಮಾದರಿಯಲ್ಲಿ ದೈವ ನರ್ತಕರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ. ದೈವದ ಕೊಡಿಯ ಅಡಿಯಲ್ಲಿ ಧರ್ಮದ ನುಡಿಗಳನ್ನು ಆಡುವ ತಮ್ಮಂಥ ನಿಷ್ಕಲಂಶ ಮನೋಭಾವದ ಶುದ್ಧ ಪೂರ್ವಕ ಸೇವಾ ನಿರತರಿಂದ ಈ ಗೌರವ ದೊರಕುವಂತಾಗಿದೆ ಎಂದರೆ ತಪ್ಪಾಗಲಾರದು. ಪದವಿನಂಗಡಿ
ಗಂಧಕಾಡು ಜಾರಪ್ಪ ಬಂಗೇರ ಮತ್ತು ಶ್ರೀಮತಿ ಮೋಹಿನಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಹೆಸರಾಂತ ದೈವ ನರ್ತಕರಾಗಿದ್ದ ತಮ್ಮ ತಂದೆಯವರಿಂದ ಪ್ರೇರಣೆ ಹೊಂದಿ ದೈವಾರಾಧನೆ ಕ್ಷೇತ್ರದ ತೊಡಗಿಸಿಕೊಂಡ ಬಳಿಕ ತಮ್ಮದೇ ವಿಶಿಷ್ಟ ಶೈಲಿಯ ಮೂಲಕ ದೈವಾರಾಧನೆ ಕ್ಷೇತ್ರದ ಗಮನ ಸೆಳೆಯುವುದು ಯಶಸ್ವಿಯಾಗಿರುವಿರಿ. ತಮ್ಮ ದೇಹದಲ್ಲಿ ದೈವ ಆಹ್ವಾನಗೊಂಡ ಬಳಿಕ ನರ್ತಿಸುವ ನಿಮ್ಮ ಶೈಲಿ ಕಣ್ಣಿಗೆ ಹಬ್ಬವಾದರೆ, ನುಡಿಯುವ ಮಾತು ಒಂದೆಡೆ ಮುತ್ತಿನಂತಿದ್ದರೆ ಇನ್ನೊಂದೆಡೆ ಸತ್ಯ ಧರ್ಮದ ಪ್ರತಿಬಿಂಬವಾಗಿ ದೈವಗಳ ಬಗೆಗಿನ ಭಕ್ತಿ ಅಪಾರ ಜನಮಂದೆಯಲ್ಲಿ ಉದ್ದೀಪನಗೊಳ್ಳುವುದಕ್ಕೆ ಕಾರಣಕರ್ತರಾಗಿದ್ದೀರಿ ಎಂದರೆ ಅತಿಶಯೋಕ್ತಿಯಾಗಲಾರದು. ಯಾವುದೇ ದೇವಸ್ಥಾನ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ದೈವ ನರ್ತಕರಾಗಿ ಸೇವೆ ಸಲ್ಲಿಸುವ ದಿನ ಮುಂಜಾನೆ ಶುಚಿರ್ಭೂತರಾಗಿ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಸೇರಿದಂತೆ ಇನ್ನಿತರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಬಳಿಕ ನಿರ್ಮಲ ಚಿತ್ತದಿಂದ ದೈವ ನರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಮಾದರಿ ಇಡೀ ದೈವಾರಾಧಕ ಕ್ಷೇತ್ರಕ್ಕೆ ಮಾದರಿ ಮತ್ತು ಅನುಕರಣೆಯ ನಡೆಯಾಗಿ ಎನ್ನಬಹುದು. ಇತಿಹಾಸ ಪ್ರಸಿದ್ಧ ಜಾರ ಶ್ರೀ ಜಾರಂದಯ್ಯ ದೇವಸ್ಥಾನ, ಕೊಡಂಗಮರ ಶ್ರೀ ವೈದ್ಯನಾಥ ದೇವಸ್ಥಾನ, ಶಕ್ತಿನಗರ ಜೋಕುಲಸ್ಥಾನ, ಬಾಂದೊಟ್ಟು ಪುತ್ತು ಕಾಂತೇರಿ ಧೂಮವತಿ ದೈವ, ಬಾಂದಲೆ ಜಮಾದಿ ಮಠ ದೇವಸ್ಥಾನ ಸೇರಿದ 10 ಹಲವು ಧರ್ಮಕ್ಷೇತ್ರಗಳಲ್ಲಿ ದೈವ ನರ್ತಕರ ಸೇವೆ ಸಲ್ಲಿಸುತ್ತಿರುವ ನಿಮ್ಮ ನರ್ತನ ಸೇವೆ ಚಿರಾಯುವಾಗಲಿ. ಎಂದಿಗೂ ಯಾರಿಗೂ ಕೇಡನ್ನು ಬಯಸದಿ ಸ್ನೇಹಶೀಲತೆಯ ಜೀವನ ಕ್ರಮಕ್ಕೆ ಹೆಸರಾಗಿರುವ ನಿಮಗೆ 10 ಹಲವು ಸನ್ಮಾನ ಪ್ರಶಸ್ತಿ ಪುರಸ್ಕಾರಗಳು ಅರ್ಹವಾಗಿ ಒದಗಿ ಬಂದಿದ್ದು, ಇಂತಹ ಶ್ರೇಷ್ಠ ವ್ಯಕ್ತಿತ್ವದ ಪ್ರತೀಕವಾಗಿರುವ ನಿಮ್ಮ ಇಂದು ಗೌರವಿಸುವ ಅವಕಾಶ ಲಭಿಸಿರುವ ಬಗ್ಗೆ ನಾವು ಕೃತಜ್ಞರಾಗಿದ್ದು, ಆದರಣೀಯರಾದ ನಿಮ್ಮ ಮುಂದಿನ ಜೀವನ ಸದಾಕಾಲ ಸುಖ ಸಮೃದ್ಧಿಯಿಂದ ತುಂಬಿರಲಿ. ಸರ್ವ ದೇವರುಗಳ ಅನುಗ್ರಹ ಸದಾ ನಿಮಗೆ ಪ್ರಾಪ್ತವಾಗುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ನಮಗೆ ನೀಡುತ್ತಿದ್ದೇವೆ. ಆಶಿಕ್ ಬಲ್ಲಾಲ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವಸೇ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕಾವೂರು. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ಇವರಿಗೆ ವೇದಿಕೆಯ ಮೇಲಿರುವ ಗಣ್ಯರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ.